ಶೇರ್ ಮಾರ್ಕೆಟ್ಗೆ ಇಳಿಬೇಕು ಆದ್ರೆ ಸ್ಟಾಕ್ ಪಿಕ್ ಮಾಡೋಕೆ ಐಡಿಯಾ ಇಲ್ವಾ? ರಿಸರ್ಚ್ ಮಾಡೋಕೆ ಟೈಮ್ ಇಲ್ವಾ? ಮಾರ್ಕೆಟ್ ಬಿದ್ದಾಗ ಏನ್ ಮಾಡ್ಬೇಕು, ಎದ್ದಾಗ ಏನ್ ಮಾಡ್ಬೇಕು? ಉತ್ತರ ಪಿಕ್ ರೈಟ್. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಪ್ಯಾಕ್ ಹಾಗೂ ಟ್ರೇಡರ್ಸ್ ಆಗಿದ್ರೆ ಟ್ರೇಡಿಂಗ್ ಪ್ಯಾಕ್ ಇವೆ. ಇಲ್ಲಿರೋ ಪ್ರತಿ ಐಡಿಯಾ ಸೆಬಿ ನೋಂದಾಯಿತ ಸ್ಟಾಕ್ ಮಾರ್ಕೆಟ್ ತಜ್ಞರಿಂದ ರಚಿಸಲ್ಪಟ್ಟಿವೆ. ನೀವು ಪಿಕ್ ರೈಟ್ ಲಾಭ ಪಡೆಯಲು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮಹತ್ವದ ಬೆಳವಣಿಗೆಯಲ್ಲಿ ಪಿಎಂ ನರೇಂದ್ರ ಮೋದಿ ಫೆಬ್ರವರಿಯಲ್ಲಿ ಅಮೆರಿಕಗೆ ಹೋಗ್ತಿದ್ದಾರೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕನ್ಫರ್ಮ್ ಮಾಡಿದ್ದಾರೆ. ಉಭಯ ನಾಯಕರು ಫೋನ್ ಕಾಲ್ನಲ್ಲಿ ಮಾತನಾಡಿರೋ ಬಗ್ಗೆ ಟ್ರಂಪ್ ಪ್ರತಿಕ್ರಿಯೆ ಕೊಡೋ ವೇಳೆ ಈ ಮಾತನ್ನ ಬಹಿರಂಗಪಡಿಸಿದ್ದಾರೆ. ಅಲ್ಲದೆ ಫೋನ್ ಕಾಲ್ನಲ್ಲಿ ಪಿಎಂ ನರೇಂದ್ರ ಮೋದಿಯೊಂದಿಗೆ ವಲಸಿಗರ ವಿಚಾರವಾಗೂ ಕೂಡ ಚರ್ಚೆ ಮಾಡಿದ್ದೀನಿ. ಅಕ್ರಮ ವಲಸಿಗರನ್ನ ವಾಪಸ್ ಕರೆಸಿಕೊಳ್ಳುವ ವಿಚಾರದಲ್ಲಿ ಏನ್ ಸರಿನೋ ಅದನ್ನ ಭಾರತ ಮಾಡುತ್ತೆ ಅಂತ ಮೋದಿ ತಿಳಿಸಿದ್ದಾರೆ ನನಗೆ ಅಂತ ಟ್ರಂಪ್ ಹೇಳಿದ್ದಾರೆ. ಏನೋ ಫೋನ್ ಕಾಲ್ ಬಗ್ಗೆ ಹೇಳಿಕೆ ನೀಡಿದ ವೈಟ್ ಹೌಸ್, ಮೋದಿ ಅಮೆರಿಕಗೆ ಭೇಟಿ ನೀಡೋ ವಿಚಾರವಾಗಿ ಉಭಯ ನಾಯಕರು ಮಾತುಕತೆ ನಡೆಸಿದ್ದಾರೆ. ಉಭಯ ದೇಶಗಳ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮತ್ತು ಇಂಡೋ ಪ್ಯಾಸಿಫಿಕ್ ಕ್ವಾಡ್ ಪಾರ್ಟ್ನರ್ಶಿಪ್ ವೃದ್ಧಿಸೋಕೆ ಇಬ್ಬರು ನಾಯಕರು ಕಮಿಟ್ ಆಗಿದ್ದಾರೆ. ಅಲ್ಲದೆ ಅಮೆರಿಕ ನಿರ್ಮಿತ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳು ಮತ್ತು ಸೆಕ್ಯೂರಿಟಿ ಟೆಕ್ನಾಲಜೀಸ್ ಅನ್ನ ಭಾರತ ಹೆಚ್ಚು ಖರೀದಿ ಮಾಡಬೇಕು. ಇದರಿಂದ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧ ನ್ಯಾಯಯುತವಾಗಿ ಮುಂದೆ ಸಾಗೋಕೆ ಸಾಧ್ಯವಾಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ ಅಂತ ವೈಟ್ ಹೌಸ್ ತಿಳಿಸಿದೆ. ಆದರೆ ಸದ್ಯಕ್ಕೆ ಭಾರತದ ಕಡೆಯಿಂದ ಮೋದಿಯ ಅಮೆರಿಕ ಭೇಟಿ ಕುರಿತು ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ. ಆದರೆ ಫೋನ್ ಕಾಲ್ ಬಗ್ಗೆ ರಿಯಾಕ್ಟ್ ಮಾಡಿರೋ ಭಾರತ ಸರ್ಕಾರ ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಹಾಗೂ ಟೆಕ್ನಾಲಜಿ ಮತ್ತು ವ್ಯಾಪಾರ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಸಹಕಾರಕ್ಕೆ ಡಿಸ್ಕಷನ್ ನಡೆಸಲಾಗಿದೆ. ಇಬ್ಬರು ನಾಯಕರು ತಮಗೆ ಅನುಕೂಲವಾಗೋ ದಿನದಂದು ಮೀಟ್ ಆಗ್ತಾರೆ ಅಂತ ಹೇಳಿದ್ದಾರೆ. ಆದರೆ ಮೋದಿ ಫೆಬ್ರವರಿಯಲ್ಲೇ ಅಮೆರಿಕಗೆ ಹೋಗ್ತಾರೆ ಅಂತ ಭಾರತ ಅಫಿಷಿಯಲ್ ಕನ್ಫರ್ಮೇಷನ್ ಕೊಡ್ತಾ ಇಲ್ಲ. ಇದರ ಬೆನ್ನಲ್ಲೇ ಟ್ರಂಪ್ ಭಾರತಕ್ಕೆ ಟ್ಯಾರಿಫ್ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಮತ್ತೆ ಅಮೆರಿಕದ ಹಿತಾಸಕ್ತಿಗಳಿಗೆ ಹಾನಿ ಉಂಟು ಮಾಡೋ ರಾಷ್ಟ್ರಗಳ ಮೇಲೆ ಟ್ಯಾರಿಫ್ ಹೇರ್ತೀನಿ, ಅವರೆಲ್ಲ ನಮ್ಮ ಖರ್ಚಲ್ಲಿ ಅವರ ದೇಶಗಳನ್ನ ಸ್ಟ್ರಾಂಗ್ ಮಾಡೋಕೆ ನೋಡ್ತಾ ಇದ್ದಾರೆ, ಆದರೆ ನಾವು ಇದನ್ನು ಆಗೋಕೆ ಬಿಡಲ್ಲ ಅಂತ ಇವೆಂಟ್ ಒಂದರಲ್ಲಿ ಟ್ರಂಪ್ ಆರ್ಭಟಿಸಿದ್ದಾರೆ. ಈ ಬಾರಿ ಚೈನಾ, ಭಾರತ ಮತ್ತು ಬ್ರೆಜಿಲ್ ಅಂತ ಹೆಸರು ಬೇರೆ ಹೇಳಿದ್ದಾರೆ. ಈ ಮೂರು ರಾಷ್ಟ್ರಗಳು ಅಮೆರಿಕ ಮೇಲೆ ನ್ಯಾಯಯುತವಾಗಿ ಟ್ಯಾರಿಫ್ ಹೇರ್ತಾ ಇಲ್ಲ. ಚೀನಾ ಅತಿ ಹೆಚ್ಚು ಟ್ಯಾರಿಫ್ ಹೇರುತ್ತೆ. ಭಾರತ, ಬ್ರೆಜಿಲ್ ಸೇರಿ ಅನೇಕ ರಾಷ್ಟ್ರಗಳು ಬೇಕಾಬಿಟ್ಟಿ ಟ್ಯಾರಿಫ್ ಹೇರ್ತಾ ಇವೆ. ಇವೆಲ್ಲ ಆಗೋಕೆ ನಾವು ಬಿಡೋದಿಲ್ಲ. ಅಮೆರಿಕ ಯಾವತ್ತಿದ್ರೂ ಫಸ್ಟ್ ಇರಬೇಕು. ಅದಕ್ಕಾಗಿ ನ್ಯಾಯಯುತವಾದ ಸಿಸ್ಟಮ್ ತರ್ತೀನಿ. ಇದರಿಂದ ಅಮೆರಿಕ ಪುನಃ ಶ್ರೀಮಂತವಾಗುತ್ತೆ. ಅತಿ ಶೀಘ್ರದಲ್ಲಿ ಈ ರೀತಿಯಾಗುತ್ತೆ ಅಂತ ಟ್ಯಾರಿಫ್ ಅಸ್ತ್ರವನ್ನ ಝಳಪಿಸಿದ್ದಾರೆ. ಏನೋ ಕಡೆ ಟ್ರಂಪ್ ಅಕ್ರಮ ವಲಸಿಗರನ್ನ ಅಮೆರಿಕದಿಂದ ಹೊರಹಾಕ್ತಿರೋ ಕ್ರಮಕ್ಕೆ ಚೀನಾ ಸಾಥ್ ಕೊಟ್ಟಿದೆ. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರೋ ಚೀನಾ ಪ್ರಜೆಗಳನ್ನ ವೆರಿಫಿಕೇಶನ್ ನಂತರ ವಾಪಸ್ ಕರೆಸ್ಕೊಳ್ತೀವಿ. ಅಕ್ರಮ ವಲಸೆಯನ್ನ ಚೀನಾ ಸರ್ಕಾರ ವಿರೋಧಿಸುತ್ತೆ ಅಂತ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರೆ ಮಾವನಿಂಗ್ ಹೇಳಿದ್ದಾರೆ. ಅಂದಹಾಗೆ ಅಕ್ರಮ ವಲಸಿಗರ ವಿರುದ್ಧ ಅಮೆರಿಕ ತೆಗೆದುಕೊಳ್ಳುವ ಕ್ರಮ ವಿರೋಧಿಸಿದ ಕೊಲಂಬಿಯಾಗೆ ಟ್ರಂಪ್ ಟ್ಯಾರಿಫ್ ಬೆದರಿಕೆಯನ್ನ ಒಡ್ಡಿದ್ರು. ಅದರ ನಂತರ ಬಗ್ಗಿ ಬಂದ ಕೊಲಂಬಿಯಾಗೆ ಟ್ಯಾರಿಫ್ ಹೇರಲ್ಲ ಅಂತ ಹೇಳಿದರು. ಆಯಿತು, ನೀವು ಬಗ್ಗದ್ರ ಸರಿ ಅಂತ ಹೇಳಿ. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಇನ್ನು ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ನ 16 ವಕೀಲರನ್ನ ಟ್ರಂಪ್ ಆಡಳಿತ ತೆಗೆದುಹಾಕಿದೆ. ಇವರೆಲ್ಲ ಟ್ರಂಪ್ ವಿರುದ್ಧದ 2 ಕ್ರಿಮಿನಲ್ ಪ್ರಕರಣಗಳಲ್ಲಿ ಕೆಲಸ ಮಾಡಿದ್ರು ಅನ್ನೋ ಕಾರಣಕ್ಕೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ವರದಿಯಾಗ್ತಾ ಇದೆ. ಅಮೆರಿಕದಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಇರಾನ್ ಮೇಲೆ ದಾಳಿ ಮಾಡಬಹುದನ್ನೋ ಸುದ್ದಿ ನಡುವೆನೇ ಇರಾನ್ ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದೆ. ಇರಾನ್ನ ಖಾಮಿನೇಯಿಗಳು ರಷ್ಯಾದಿಂದ ಘಾತಕ ಅಸ್ತ್ರವೊಂದನ್ನು ಖರೀದಿ ಮಾಡಿದ್ದಾರೆ. ಖಾಮಿನಿ ಕೈಗೆ ದೊಡ್ಡ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ರಷ್ಯಾ ನಿರ್ಮಿತ ಅಡ್ವಾನ್ಸ್ ಸುಖೋಯ್ 35 ಫೈಟರ್ ಜೆಟ್ಸ್ ಅನ್ನ ಖರೀದಿ ಮಾಡಿದ್ದೀವಿ ಅಂತ ಖುದ್ದು ಇರಾನ್ ಹೇಳಿದೆ. ಕಳೆದ ವರ್ಷ ನವೆಂಬರ್ನಲ್ಲಿ ಮಾತುಕತೆ ಮಾಡಲಾಗಿತ್ತು. ಈಗ ರಷ್ಯಾದ ಈ ಫೈಟರ್ ಜೆಟ್ಸ್ ಅನ್ನ ಖರೀದಿ ಮಾಡಿದ್ದೀವಿ, 48 ವಿಮಾನಗಳು ಬರ್ತಾ ಇವೆ ಅಂತ ಇರಾನ್ ಹೇಳಿದೆ. ಹಾಗಾಗಿ ಇದರಿಂದ ಇರಾನ್ ವಾಯುಸೇನೆಗೆ ಭಾರಿ ಬಲ ಬಂದಂತಾಗಿದೆ ಅಂತ ಇರಾನ್ ಆರ್ಮಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಸದ್ಯ ಇರಾನ್ ಏರ್ಫೋರ್ಸ್ ಬಳಿ ರಷ್ಯಾ ಹಾಗೂ ಅಮೆರಿಕ ನಿರ್ಮಿತ ಕೆಲ ಹಳೇ ಮಾಡೆಲ್ನ ಯುದ್ಧ ವಿಮಾನಗಳು, ಆಗ ಅಮೆರಿಕ ಜೊತೆಗೆ ಇರಾನ್ನ ಶಾಗಳು ಇದ್ದಾಗ ಫ್ರೆಂಡ್ಶಿಪ್ ಇತ್ತಲ್ಲ, ಆ ಟೈಮ್ದು ಅವು ಬಿಟ್ಟರೆ ಹೊಸ ಟೆಕ್ನಾಲಜಿಯ ಫೈಟರ್ ಜೆಟ್ಸ್ ಇರಲಿಲ್ಲ. ಹೀಗಾಗಿ ಹೊಸ ಫೈಟರ್ ಜೆಟ್ಸ್ ಹೊಂದಿರೋ ಇಸ್ರೇಲನ್ನು ಮೈಂಡಲ್ಲಿ ಇಟ್ಕೊಂಡು ಇರಾನ್ ಇದನ್ನು ಪರ್ಚೇಸ್ ಮಾಡಿದೆ. ಅಂದಹಾಗೆ ಈ ಸು-35 4.5 ಜನರೇಷನ್ನ 4.5 ತಲೆಮಾರಿನ ಯುದ್ಧ ವಿಮಾನ ಶತ್ರುಗಳ ಏರ್ ಟು ಏರ್ ಮತ್ತು ಏರ್ ಟು ಸರ್ಫೇಸ್ ಟಾರ್ಗೆಟ್ಗಳನ್ನು ನಾಶಪಡಿಸುವ ತಾಕತ್ತನ್ನು ಹೊಂದಿದೆ. ಗಂಟೆಗೆ 2778 ಕಿಲೋಮೀಟರ್ ವೇಗದಲ್ಲಿ ಚಲಿಸೋ ಸಾಮರ್ಥ್ಯವನ್ನು ಹೊಂದಿದೆ. ಒಂದು ಸಲ ಇಂಧನ ತುಂಬಿಸಿದ್ರೆ ಸುಮಾರು 1600ರಿಂದ 3200 ಕಿಲೋಮೀಟರ್ ರೇಂಜ್ನಲ್ಲಿ ಆಪರೇಷನ್ಸ್ ನಡೆಸೋ ತಾಕತ್ತನ್ನು ಹೊಂದಿದೆ.
ರಷ್ಯಾದ ಪಾಲಿಗೆ ತುಂಬಾ ಇಂಪಾರ್ಟೆಂಟ್ ಆಯುಧ. ಚೀನಾಗ ಮಾತ್ರ ರಷ್ಯಾ ಇದನ್ನ ಕೊಟ್ಟಿತ್ತು, ಈಗ ಇರಾನ್ಗೂ ಇದನ್ನ ಕೊಡ್ತಾ ಇದೆ. ಏನೋ ರಷ್ಯಾದಿಂದ ಈ ಫೈಟರ್ ಜೆಟ್ಸ್ ಅನ್ನ ಖರೀದಿ ಮಾಡ್ತಿದ್ದಂತೆ ಇರಾನ್ನ ಹಿರಿಯ ಸೇನಾಧಿಕಾರಿ ಅಲಿ ಶದ್ಮಾನಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವಾಗೆಲ್ಲ ನಮಗೆ ಅಗತ್ಯ ಇರುತ್ತೋ ಅವಾಗೆಲ್ಲ ನಾವು ರಕ್ಷಣಾ ಸಾಮರ್ಥ್ಯವನ್ನ ಜಾಸ್ತಿ ಮಾಡ್ಕೊಳ್ತೀವಿ, ನಮ್ಮ ಸೇನಾ ಉಪಕರಣದ ಉತ್ಪಾದನೆ ಕೂಡ ಫಾಸ್ಟ್ ಆಗಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಶತ್ರುಗಳು ನಮ್ಮ ವಿರುದ್ಧ ಮೂರ್ಖತನದಿಂದ ವರ್ತಿಸಿದ್ರೆ ಕ್ಷಿಪಣಿಗಳ ಮೂಲಕ ಏಟ್ ಕೊಡಬೇಕಾಗತ್ತೆ ಅಂತ ಇಸ್ರೇಲ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಗಮನಿಸಬೇಕಾದ ಅಂಶ ಅಂದರೆ ಇತ್ತೀಚೆಗಷ್ಟೇ ಅಂಡರ್ಗ್ರೌಂಡ್ ನೇವಿ ಬೇಸ್ಗಳನ್ನು ಕೂಡ ಇರಾನ್ ತೋರಿಸಿತ್ತು. ಅದಕ್ಕೂ ಕೆಲ ದಿನಗಳ ಮುಂಚೆ ಮಿಸೈಲ್ ಸಿಟಿಯನ್ನು ತೋರಿಸಿತ್ತು. ಇನ್ನೂ ಸೀಕ್ರೆಟ್ ಆಯುಧ ಇದೆ, ಜಗತ್ತಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ಹೇಳ್ತಾ ಇದ್ರು, ಬೆದರಿಕೆ ಹಾಕ್ತಾ ಇದ್ರು. ಈಗ ಇನ್ನೊಂದು ದೊಡ್ಡ ಆಯುಧವನ್ನ ಪರ್ಚೇಸ್ ಮಾಡಿದೀವಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಇರಾನ್ ಅವರು. ಭಾರತ ಚೀನಾ ಮಧ್ಯೆ ನೇರ ವಿಮಾನಯಾನ ಸಂಚಾರ ಸೇರಿದ ಹಾಗೆ ಕೆಲ ಮಹತ್ವದ ಒಪ್ಪಂದಗಳಾಗಿವೆ. 2 ದಿನಗಳ ಚೀನಾ ಪ್ರವಾಸದಲ್ಲಿದ್ದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಫಾರಿನ್ ಸೆಕ್ರೆಟರಿ ವೈಸ್ ಮಿನಿಸ್ಟರ್ ಮೆಕಾನಿಸಂ ಮೀಟಿಂಗ್ನಲ್ಲಿ ಚೀನಾದ ಉಪ ವಿದೇಶಾಂಗ ಸಚಿವ ಸನ್ ವಿಡಾಂಗ್ ಜೊತೆಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಭರ್ತಿ 5 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಭಾರತ ಚೀನಾ ಒಪ್ಪಿಗೆ ಸೂಚಿಸಿವೆ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಅಂದಹಾಗೆ 2020ರ ಕೋವಿಡ್ ಅವಧಿಯಲ್ಲಿ ಈ ಯಾತ್ರೆ ಸ್ಥಗಿತ ಆಗಿತ್ತು. ಜೊತೆಗೆ ಗಲ್ವಾನ್ ಸಂಘರ್ಷದ ನಂತರ ಉಭಯ ರಾಷ್ಟ್ರಗಳ ಮಧ್ಯೆ ಉದ್ವಿಗ್ನತೆ ಹೆಚ್ಚಾಗಿರೋದ್ರಿಂದ ಈ ಯಾತ್ರೆ ಶಾಶ್ವತವಾಗಿ ಸ್ಥಗಿತಗೊಳ್ಳುತ್ತೇನೋ ಅನ್ನೋ ಪರಿಸ್ಥಿತಿ ಇತ್ತು. ಆದ್ರೀಗ ಭಾರತ ಚೀನಾ ದ್ವಿಪಕ್ಷೀಯ ಸಂಬಂಧ ಬಲಗೊಂಡ ನಂತರ ಈ ಮಹತ್ವದ ಬೆಳವಣಿಗೆಯಾಗಿದೆ. 2025ರ ಬೇಸಿಗೆಯಲ್ಲಿ ಈ ಯಾತ್ರೆ ಪುನರಾರಂಭ ಆಗುತ್ತೆ. ಈ ಸಭೆಯಲ್ಲಿ ಉಭಯ ದೇಶಗಳ ದ್ವಿಪಕ್ಷೀಯ ಸಂಬಂಧಗಳ ಮರುಪರಿಶೀಲನೆ ಕೂಡ ಆಗಿದೆ. ಹಾಗೂ ಉಭಯ ದೇಶಗಳ ಮಧ್ಯೆ ನೇರ ವಿಮಾನ ಸಂಚಾರಕ್ಕೆ ಒಪ್ಪಿಗೆ, ಪತ್ರಕರ್ತರು ಹಾಗೂ ಥಿಂಕ್ ಟ್ಯಾಂಕ್ನವರಿಗೆ ವೀಸಾ ಕೊಡೋದು, ಉಭಯ ದೇಶಗಳ ಮಧ್ಯೆ ಬಾರ್ಡರ್ನಲ್ಲಿರೋ ನದಿಯ ಡೇಟಾವನ್ನ ಶೇರ್ ಮಾಡೋದು, ಹೀಗೆ ಸಾಕಷ್ಟು ಪ್ರಮುಖ ಒಪ್ಪಂದಗಳಾಗಿವೆ. ಇತ್ತೀಚೆಗಷ್ಟೇ ಮುಂಬೈ ದಾಳಿ ರೂವಾರಿ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರ ತಹೌರ್ ರಾಣಾನನ್ನ ಭಾರತಕ್ಕೆ ಹಸ್ತಾಂತರಿಸೋಕೆ ಅಮೆರಿಕ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಈಗ ಆ ಉಗ್ರ ಹುಳುವನ್ನ ಭಾರತಕ್ಕೆ ಹಿಡ್ಕೊಂಡ್ಬರೋ ಪ್ರಕ್ರಿಯೆ ಶುರುವಾಗ್ತಾ ಇದೆ. ಜನವರಿ 30ನೇ ತಾರೀಕು ಈ ಉಗ್ರನನ್ನ ಕರ್ಕೊಂಡ್ಬರೋಕೆ ರಾಷ್ಟ್ರೀಯ ತನಿಖಾ ದಳ NIA ಫ್ಲೈಟ್ನಲ್ಲಿ ಅಮೆರಿಕಾಗೆ ಹಾರತ್ತೆ. ಬಳಿಕ ಭಾರತಕ್ಕೆ ಈ ಹುಳುವನ್ನ ಹಿಡ್ಕೊಂಡು ಬಂದು ದಿಲ್ಲಿಯ ತಿಹಾರ್ ಜೈಲಿನಲ್ಲಿ ಕೂಡ ಹಾಕಲಾಗುತ್ತೆ. ಹೀಗಾಗಿ ತಿಹಾರ್ ಜೈಲಿನ ಹೈ ಸೆಕ್ಯೂರಿಟಿ ವಾರ್ಡ್ನಲ್ಲಿ ಈಗ ಆಲ್ರೆಡಿ ಸೂಕ್ತ ಭದ್ರತೆಯನ್ನು ಒದಗಿಸಲಾಗ್ತಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಏನೋ ಅಮೆರಿಕಾಗೆ ಹೋಗೋಕೆ IG ಮತ್ತು DG ದರ್ಜೆಯ 2 ಹಿರಿಯ ಅಧಿಕಾರಿಗಳು, ಅವ್ರ ಜೊತೆ 2 ಜೂನಿಯರ್ ಆಫೀಸರ್ಸ್ ಅನ್ನ, ಅವರ ಹೆಸರನ್ನ NIA ಕೇಂದ್ರ ಗೃಹ ಸಚಿವಾಲಯಕ್ಕೆ ಕಳಿಸ್ಕೊಟ್ಟಿದೆ ಅಂತ ಗೊತ್ತಾಗಿದೆ. ಒಟ್ನಲ್ಲಿ ಮುಂದಿನ ತಿಂಗಳು ರಾಣಾನನ್ನ ಭಾರತಕ್ಕೆ ಕರ್ಕೊಂಡ್ಬರೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಲಿಬರಲ್ ಪಾರ್ಟಿ ನಾಯಕತ್ವದ ಚುನಾವಣಾ ರೇಸ್ನಲ್ಲಿದ್ದ ಭಾರತ ಮೂಲದ ಕೆನಡಾ ಸಂಸದ ಚಂದ್ರ ಆರ್ಯ ಅವರಿಗೆ ದೊಡ್ಡ ಹಿನ್ನಡೆಯಾಗಿದೆ. ಜಸ್ಟಿನ್ ಟ್ರುಡೋ ರಾಜೀನಾಮೆಯಿಂದ ತೆರವಾಗಿದ್ದ ಕೆನಡಾ ಆಡಳಿತ ಪಕ್ಷ ಲಿಬರಲ್ ಪಾರ್ಟಿಯ ಲೀಡರ್ಶಿಪ್ ಸ್ಥಾನಕ್ಕೆ ಚಂದ್ರ ನಾನು ಸ್ಪರ್ಧಾಳು ಅಂತ ಹೇಳಿದ್ರು. ಆದರೆ ಈಗ ಈ ರೇಸ್ನಿಂದ ಖುದ್ದು ಪಾರ್ಟಿ ಅವರನ್ನ ಹೊರಗೆ ಹಾಕಿದೆ. ಆದರೆ ಯಾಕೆ ಅಂತ ಸ್ಪಷ್ಟ ಕಾರಣ ಕೊಟ್ಟಿಲ್ಲ. ಈ ಬಗ್ಗೆ ಖುದ್ದು ಚಂದ್ರ ಆರ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಲಿಬರಲ್ ಪಾರ್ಟಿ ನಾಯಕತ್ವದ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧಿಸೋಕೆ ಅವಕಾಶ ಕೊಟ್ಟಿಲ್ಲ. ಈ ಬಗ್ಗೆ ಪಾರ್ಟಿಯಿಂದ ಅಧಿಕೃತ ಸ್ಪಷ್ಟೀಕರಣಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ಈ ರೇಸ್ನಲ್ಲಿ ನಿಂತಿದ್ದ ನನ್ನ ಪರ ಕೆಲಸ ಮಾಡಿದ 100 ವಾಲಂಟಿಯರ್ಗಳಿಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಹೀಗಾಗಿ ಲಿಬರಲ್ ಪಾರ್ಟಿ ನಾಯಕತ್ವದ ಚುನಾವಣೆ ಎಷ್ಟು ಟ್ರಾನ್ಸ್ಪರೆಂಟ್ ಮತ್ತು ನ್ಯಾಯಯುತವಾಗಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಉದ್ಭವ ಆಗಿವೆ. ಈಗ ಇದರ ಬಗ್ಗೆ ಲಿಬರಲ್ ಪಾರ್ಟಿ ಇನ್ನಷ್ಟೇ ಸ್ಪಷ್ಟನೆ ಕೊಡಬೇಕಾಗಿದೆ. ಚೀನಾದ ಹೊಸ AI ಚಾಟ್ ಬಾಟ್ ಅಮೆರಿಕದ ಚಾಟ್ GPTಯನ್ನು ಹಿಂದಿಕ್ಕಿದ ಡೀಪ್ ಸೀಕ್, ಇದರ ಮೇಲೆ ಸೈಬರ್ ದಾಳಿಯಾಗಿದೆ. ಇದರಿಂದ ತಾತ್ಕಾಲಿಕವಾಗಿ ಈ ಚಾಟ್ ಬಾಟ್ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ನಿಲ್ಲಿಸಲಾಗುತ್ತೆ ಅಂತ ಡೀಪ್ ಸೀಕ್ ಹೇಳಿದೆ. ಆದರೆ ಆಲ್ರೆಡಿ ರಿಜಿಸ್ಟರ್ ಆದವರು ಲಾಗಿನ್ ಆಗಬಹುದು ಅಂತ ಹೇಳಿದೆ. ಜಸ್ಟ್ 1.5 ತಿಂಗಳಲ್ಲಿ ಚೀನಾ ಈ ಡೀಪ್ ಸೀಕ್ ಡೆವಲಪ್ ಮಾಡಿ ಜಗತ್ತಿಗೆ ಶಾಕ್ ಕೊಟ್ಟಿತ್ತು. ಲಾಂಚ್ ಆದ ಕೆಲವೇ ಸಮಯದಲ್ಲಿ AI ಕ್ಷೇತ್ರದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು. ಆದ್ರೀಗ ಸೈಬರ್ ದಾಳಿಗೊಳಗಾಗಿದೆ. ಇದೆಲ್ಲದರ ನಡುವೆ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ಈ ಡೀಪ್ ಸೀಕ್ AI ಮಾಡೆಲ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಕೇವಲ 2000 NVIDIA ಚಿಪ್ಗಳನ್ನು ಬಳಸಿ AI ಮಾಡೆಲ್ಗೆ ಟ್ರೈನಿಂಗ್ ಕೊಡಲಾಗಿತ್ತು ಅಂತ ಡೀಪ್ ಸೀಕ್ ಹೇಳ್ಕೊಂಡಿತ್ತು. ಆದರೆ ಸಾಮಾನ್ಯವಾಗಿ AI ಮಾಡೆಲ್ಗೆ ಟ್ರೈನಿಂಗ್ ಕೊಡೋಕೆ 16,000ಕ್ಕೂ ಅಧಿಕ ಚಿಪ್ಗಳ ಅಗತ್ಯ ಇದೆ. ಆದರೆ ಡೀಪ್ ಸೀಕ್ ಮಾತ್ರ 2,000 ಅಂತ ಹೇಳಿರೋದು ಟೆಕ್ ದಿಗ್ಗಜರಿಗೆ ತಲೆಕೆಡಿಸಿದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಡೀಪ್ ಸೀಕ್ 50,000 NVIDIA H100 ಚಿಪ್ಗಳನ್ನು ಬಳಸಿದೆ. ಆದರೆ ಈ ಚಿಪ್ಗಳ ಮಾರಾಟದ ಮೇಲೆ ಅಮೆರಿಕದ ನಿರ್ಬಂಧ ಇರೋ ಕಾರಣ ಚೀನಾ ಸುಳ್ಳು ಹೇಳ್ತಾ ಇದೆ ಅಂತ ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ಗಳಿಗೆ ರಿಯಾಕ್ಟ್ ಮಾಡಿದ್ದ ಮಸ್ಕ್ ನಿಸ್ಸಂದೇಹವಾಗಿ ಅಂತ ಕಾಮೆಂಟ್ ಮಾಡಿದ್ದಾರೆ. ಡೌಟೇ ಬೇಡ, ಹಂಗೆ ಮಾಡಿದ್ದಾರೆ ಇವರು, ಅಷ್ಟು ಕಮ್ಮಿ ಚಿಪ್ಪಲ್ಲಿ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅಂದ ಹಾಗೆ ಯಾಕೋ ಗೊತ್ತಿಲ್ಲ, ಡೀಪ್ ಸೀಕ್ ಅನ್ನೋ ಕೇಳಿದಾಗಲೆಲ್ಲ ಅದೊಂದು
ಈ ಹಿಂದೆ ಒಂದು ವರ್ಡ್ ವೈರಲ್ ಆಗಿತ್ತಲ್ಲ, ಡೀಪ್ ಫೇಕ್ ಅಂತ, ಅದು ನೆನಪಾಗುತ್ತಪ್ಪ, ಏನಕ್ಕಂತ ಗೊತ್ತಿಲ್ಲ. ಬಾಂಗ್ಲಾ ಮಧ್ಯಂತರ ಸರ್ಕಾರ ಶೇಖ್ ಹಸೀನಾ ಮತ್ತವರ ಕುಟುಂಬದ ವಿರುದ್ಧ ಸಮರ ಸಾರೋದನ್ನ ಮುಂದುವರೆಸಿದೆ. ಇದೀಗ ಶೇಖ್ ಹಸೀನಾರ ಮಗಳು ವಿಶ್ವ ಆರೋಗ್ಯ ಸಂಸ್ಥೆಯ ಸೌತ್ ಈಸ್ಟ್ ಏಷ್ಯಾ ರೀಜನಲ್ ಡೈರೆಕ್ಟರ್ ಆಗಿರೋ ಸಲ್ಮಾ ವಾಜಿದ್ರನ್ನ ಆ ಹುದ್ದೆಯಿಂದ ಕೆಳಗಿಳಿಸೋಕೆ ಯೂನು ಸರ್ಕಾರ ತಯಾರಿ ನಡೆಸ್ತಾ ಇದೆ ಅಂತ ವರದಿಯಾಗಿದೆ. ಭ್ರಷ್ಟಾಚಾರದ ಆರೋಪದ ಮೇಲೆ ಇವ್ರನ್ನ ಆ ಹುದ್ದೆಯಿಂದ ಕೆಳಗೆ ಹಾಕೋಕೆ ಬಾಂಗ್ಲಾದ ಆಂಟಿ ಕರಪ್ಷನ್ ಕಮಿಷನ್, ಬಾಂಗ್ಲಾದ ಆರೋಗ್ಯ ಇಲಾಖೆ ಮತ್ತು ವಿದೇಶಾಂಗ ಇಲಾಖೆಗೆ ಪತ್ರವನ್ನು ಕೂಡ ಬರೆದಾಗಿದೆ ಅಂತ ಗೊತ್ತಾಗಿದೆ. ಹಾಗೆ ಇತ್ತೀಚೆಗಷ್ಟೇ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿ ಇದೇ ಬಾಂಗ್ಲಾದ ಮಧ್ಯಂತರ ಸರ್ಕಾರ ಶೇಖ್ ಹಸೀನಾರ ತಂಗಿ ಮಗಳು ಟ್ಯೂಲಿಪ್ ಸಿದ್ದಿಕಿ ಅವರನ್ನ ಬ್ರಿಟನ್ ಮಿನಿಸ್ಟರ್ ಹುದ್ದೆಯಿಂದ ಕೆಳಗಿಳಿಸಿತ್ತು. ಅದರ ಬೆನ್ನಲ್ಲೇ ಈ ರಿಪೋರ್ಟ್ಸ್ ಬರ್ತಾ ಇದೆ. ಇತ್ತೀಚೆಗಷ್ಟೇ ಸೋವಿಯತ್ ಯೂನಿಯನ್ ಕಾಲದ ಟರ್ಕ್ ಸ್ಟ್ರೀಮ್ ಪೈಪ್ಲೈನ್ ಮೂಲಕ ಯುರೋಪ್ ರಾಷ್ಟ್ರಗಳಿಗೆ ರಷ್ಯಾದಿಂದ ಅನಿಲ ರಫ್ತಾಗೋದು ನಿಂತು ಹೋಗಿತ್ತು. ಈ ಸಂಬಂಧ ಮಾತನಾಡಿರೋ ಪೋಲೆಂಡ್ ಅಧ್ಯಕ್ಷ ಆಂಡ್ರೆ ಡುಡಾ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಷ್ಯಾದಿಂದ ಯುರೋಪಿಯನ್ ರಾಷ್ಟ್ರಗಳಿಗೆ ರಫ್ತು ಮಾಡಲಾಗೋ ಈ ಗ್ಯಾಸ್ ಪೈಪ್ಲೈನ್ ಮರುಸ್ಥಾಪನೆ ಮಾಡಬಾರದು. ಮುಂದಿನ ದಿನಗಳಲ್ಲಿ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಶಾಂತಿ ಒಪ್ಪಂದ ಆದರೂ ಕೂಡ ಈ ಪೈಪ್ಲೈನ್ ಶುರು ಮಾಡಬಾರದು. ಇದರಿಂದ ಯುಕ್ರೇನ್, ಪೋಲೆಂಡ್, ಸ್ಲೋವಾಕಿಯಾ ಮತ್ತು ಇತರ ಮಧ್ಯ ಯುರೋಪ್ ರಾಷ್ಟ್ರಗಳಿಗೆ ದೊಡ್ಡ ಅಪಾಯ ಇದೆ. ರಷ್ಯಾಗೆ ಆರ್ಥಿಕವಾಗಿ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾರೆ ರಷ್ಯಾದವರು. ರಷ್ಯಾಗೆ ದುಡ್ಡು ಹೋಗೋಕೆ ಏನಕ್ಕೆ ಈ ರೀತಿ ಮಾಡ್ತಾ ಇದ್ದೀರಾ? ರಷ್ಯಾ ಯುರೋಪ್ ರಾಷ್ಟ್ರಗಳ ಮೇಲೆ ಪ್ರಾಬಲ್ಯ ಬೀರೋಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಈ ಪೈಪ್ಲೈನ್ ಅನ್ನು ಮರುಸ್ಥಾಪಿಸೋದು ಬೇಡ, ಅದರಿಂದ ಅನಿಲ ಬರೋದು ಬೇಡ, ರಷ್ಯಾಗೆ ಪೇಮೆಂಟ್ ಹೋಗೋದು ಬೇಡ ಅಂತ ಹೇಳಿದ್ದಾರೆ. ಅಂದಹಾಗೆ ಈ ಹಿಂದೆ ಯುಕ್ರೇನ್ ಸೋವಿಯತ್ ಒಕ್ಕೂಟದ ಭಾಗವಾಗಿದ್ದಾಗ ಪೈಪ್ಲೈನ್ ನಿರ್ಮಾಣ ಮಾಡಲಾಗಿತ್ತು. ಈ ಪೈಪ್ಲೈನ್ ಯುಕ್ರೇನ್ ಮೂಲಕ ಹಾದು ಹೋಗುತ್ತೆ. ಈ ಮೂಲಕ ರಷ್ಯಾ ತನ್ನ ಅನಿಲವನ್ನ ಯುರೋಪ್ ಮಾರ್ಕೆಟ್ಗೆ ಸಪ್ಲೈ ಮಾಡ್ತಾ ಇತ್ತು. ನಂತರ ಯುಕ್ರೇನ್ ಇಂಡಿಪೆಂಡೆಂಟ್ ಕಂಟ್ರಿ ಆದಾಗ ಅನೇಕ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ರಷ್ಯಾ ತನ್ನ ಅನಿಲ ರಫ್ತು ಮಾಡೋದನ್ನು ಮುಂದುವರಿಸಿತ್ತು. ಕಡೆಯದಾಗಿ 2019ರಲ್ಲಿ 5 ವರ್ಷಗಳ ಡೀಲ್ ಮಾಡಿಕೊಳ್ತು. ನಂತರ 2022ರಿಂದ ಉಭಯ ದೇಶಗಳ ನಡುವೆ ಸಂಘರ್ಷ ನಡೀತಿರೋ ಕಾರಣ ಹೊಸ ಒಪ್ಪಂದ ಮಾಡಿಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಗಾಜಾದಲ್ಲಿ ಕದನ ವಿರಾಮ ಒಪ್ಪಂದ ಆಗ್ತಿದ್ದ ಹಾಗೆ ಉತ್ತರ ಗಾಜಾಗೆ ಭಾರಿ ಸಂಖ್ಯೆಯಲ್ಲಿ ಜನ ವಾಪಸ್ ಬರ್ತಿದ್ದಾರೆ. ಸುಮಾರು 3 ಲಕ್ಷಕ್ಕೂ ಅಧಿಕ ಜನ ದಕ್ಷಿಣ ಗಾಜಾದಿಂದ ಉತ್ತರ ಗಾಜಾಗೆ ವಾಪಸ್ ಆಗಿದ್ದಾರೆ ಅಂತ ವರದಿಯಾಗಿದೆ. ಸೋಮವಾರ ಇಸ್ರೇಲ್ ಉತ್ತರ ಗಾಜಾ ಕಾರಿಡಾರ್ ಅನ್ನು ಓಪನ್ ಮಾಡಿಸಿದ ಹಾಗೆ ಈ ಬೆಳವಣಿಗೆಯಾಗಿದೆ. ಅಂದಹಾಗೆ ಉತ್ತರ ಗಾಜಾದಲ್ಲಿ ಇಸ್ರೇಲ್ ಭಯಾನಕ ದಾಳಿಗಳನ್ನು ನಡೆಸುತ್ತಿದ್ದ ಹಾಗೆ ಅಲ್ಲಿನ ಜನ ದಕ್ಷಿಣ ಗಾಜಾಗೆ ವಲಸೆ ಹೋಗಿದ್ರು. ಈಗ ಕದನ ವಿರಾಮ ಒಪ್ಪಂದ ಆಗ್ತಿದ್ದ ಹಾಗೆ ಅವರೆಲ್ಲ ಮತ್ತೆ ಉತ್ತರ ಗಾಜಾಗೆ ವಾಪಸ್ ಹೋಗ್ತಾ ಇದ್ದಾರೆ. ಪಕ್ಕದ ಪಾಕಿಸ್ತಾನದಲ್ಲಿ ಧರ್ಮ ನಿಂದನೆ ಆರೋಪದ ಮೇಲೆ 4 ಮರಣದಂಡನೆ ಕೊಡಲಾಗಿದೆ. ಫೇಸ್ಬುಕ್ನಲ್ಲಿ ಕುರಾನ್ ಮತ್ತು ಪ್ರವಾದಿ ಮಹಮ್ಮದರ ಬಗ್ಗೆ ನಿಂದಿಸಿದ್ದ ಪೋಸ್ಟ್ ಹಾಕಿದ್ದಕ್ಕೆ ಲಾಹೋರ್ನ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ಈ ಶಿಕ್ಷೆ ವಿಧಿಸಿದೆ. ಅಲ್ಲದೆ 45 ಲಕ್ಷ ಪಾಕ್ ರೂಪಾಯಿ ದಂಡವನ್ನು ಕೂಡ ವಿಧಿಸಿದೆ. ಮರಣದಂಡನೆಗೆ ಒಳಗಾದವರನ್ನ ಲಾಹೋರ್ನ ವಜಿದ್ ಅಲಿ, ಅಶ್ಫಕ್ ಅಲಿ, ರಾಣಾ ಉಸ್ಮಾನ್, ಸುಲೇಮಾನ್ ಶಾಜೀದ್ ಅಂತ ಗುರುತಿಸಲಾಗಿದೆ. ಶ್ರೀಲಂಕಾದ ಮಾಜಿ ಅಧ್ಯಕ್ಷ ಮಹಿಂದ ರಾಜಪಕ್ಸ ಅವರ ಮಗ ಯೋಶಿತಾ ರಾಜಪಕ್ಸ ಅವರ ಮೇಲೆ ಟ್ರಾವೆಲ್ ಬ್ಯಾನ್ ಹೇರಲಾಗಿದೆ. ಅಂದಹಾಗೆ ಇತ್ತೀಚೆಗಷ್ಟೇ ಅವರನ್ನ ಆಸ್ತಿ ಖರೀದಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಪ್ರಕರಣದಲ್ಲಿ ಶ್ರೀಲಂಕಾ ಪೊಲೀಸರು ಹಿಡಿದಾಕಿದ್ರು. ನಂತರ ಕೊಲಂಬೋ ಮ್ಯಾಜಿಸ್ಟ್ರೇಟ್ ಕೋರ್ಟ್ ವಿಚಾರಣೆಯಲ್ಲಿ ಜಾಮೀನು ಕೂಡ ಕೊಟ್ಟಿದ್ರು. ಈಗ ಅವರು ಬಿಡುಗಡೆಯಾಗಿದ್ದಾರೆ. ಆದರೆ ಅವರ ಮೇಲೆ ಟ್ರಾವೆಲ್ ಬ್ಯಾನ್ ಹೇರಲಾಗಿದೆ. ದೇಶ ಬಿಟ್ಟು ಹೊರಗೆ ಹಾರದಿರೋ ತರ ನೋಡ್ಕೊಂಡಿದ್ದಾರೆ. ಮಧ್ಯ ಆಫ್ರಿಕಾದ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಗೋಮಾ ಅನ್ನೋ ನಗರದಲ್ಲಿ ಸೇನೆ ಮತ್ತು ರೆಬೆಲ್ ಗುಂಪುಗಳ ಮಧ್ಯೆ ದೊಡ್ಡ ಘರ್ಷಣೆ ಉಂಟಾಗಿದೆ. ಪರಿಣಾಮ ಕನಿಷ್ಠ 7 ಮಂದಿ ಮೃತಪಟ್ಟು 370 ಮಂದಿ ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ. ಈ ಗೋಮಾ ನಗರಕ್ಕಾಗಿ ಕಾಂಗೋ ಸೇನೆ ಮತ್ತು ರುವಾಂಡಾ ಸೇನೆ ಬೆಂಬಲಿತ M23 ಅನ್ನೋ ರೆಬೆಲ್ ಗುಂಪುಗಳ ನಡುವೆ ಘರ್ಷಣೆ ಆಗಿದೆ ಅನ್ನೋ ರಿಪೋರ್ಟ್ಸ್ ಇದೆ. ಸಂಘರ್ಷದಲ್ಲಿ ಗೋಮಾ ನಗರವನ್ನು ಕಂಟ್ರೋಲ್ಗೆ ತಗೊಂಡಿದ್ದೀವಿ ಅಂತ ರೆಬೆಲ್ ಗುಂಪು ಹೇಳಿಕೊಂಡಿದೆ. ಅತ್ತ ರುವಾಂಡಾ ಮತ್ತು ಕಾಂಗೋ ಗಡಿಯಲ್ಲಿ ಸೇನಾ ಪಡೆಗಳ ನಡುವೆ ಕೂಡ ಕಾದಾಟ ಆಗಿದೆ, ಗುಂಡಿನ ಚಕಮಕಿಯಾಗಿದೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಅಂದಹಾಗೆ ರಾಜಕೀಯ, ಜನಾಂಗೀಯ ಮತ್ತು ಪ್ರಾದೇಶಿಕ ಸಮಸ್ಯೆಗಳಿಂದ 2022ರಿಂದ ಕಾಂಗೋ ಸೇನೆ ಮತ್ತು ರೆಬೆಲ್ ಗುಂಪುಗಳ ನಡುವೆ ಸಂಘರ್ಷ ನಡೀತಾನೆ ಇದೆ. ಇದರಿಂದ ಕಾಂಗೋದಲ್ಲಿ ಮಾನವೀಯ ಬಿಕ್ಕಟ್ಟುಂಟಾಗಿದೆ. ಸುಮಾರು 4 ಲಕ್ಷಕ್ಕೂ ಅಧಿಕ ಜನ ಅಲ್ಲಿಂದ ಸ್ಥಳಾಂತರ ಆಗಿದ್ದಾರೆ, ದಿಕ್ಕಾಪಾಲಾಗಿಬಿಟ್ಟಿದ್ದಾರೆ ಅವರ ನೆಲೆಗಳನ್ನು ಕಳ್ಕೊಂಡು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.